ಉಕ್ರೇನ್ನ ಒಡೆಸಾ ಕರಾವಳಿಯಲ್ಲಿ ರಷ್ಯಾ ದಾಳಿ ಮಾಡಿದೆ. ಸರಕು ಸಾಗಣೆ ಹಡಗಿನ ಮೇಲೆ ರಷ್ಯಾ ಮಾಡಿರುವಂತಹ ದಾಳಿಯಲ್ಲಿ 4 ಜನ ಭಾರತೀಯರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಕಾಸರಗೋಡಿನ ವ್ಯಕ್ತಿ ಕೂಡ ಸೇರಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ನೌಕಾಪಡೆಯ ಉದ್ಯೋಗಿ ಅಖಿಲ್ ಜೋಯಾನ್ ಮೃತಪಟ್ಟ ವ್ಯಕ್ತಿ. ಒಟ್ಟು 10 ಮಂದಿ ಸಾವನ್ನಪ್ಪಿದ್ರೆ ಇನ್ನು ಕೆಲವರು ಗಾಯಗೊಂಡಿದ್ದಾರೆ. ಭಾರತ ಇದಕ್ಕೆ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದೆ. ಉಕ್ರೇನ್ನ ಪ್ರಮುಖ ಬಂದರು ನಗರ ಒಡೆಸಾ ಆಗಿತ್ತು. ದಾಳಿಗೆ ಕಾರಣ ಏನು, ಯಾಕಾಯಿತು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಒಡೆಸಾ ಬಂದರಿನ ಪ್ರಾಮುಖ್ಯತೆ ಗೊತ್ತಿರೋರು ಉಕ್ರೇನ್ನ ಆರ್ಥಿಕತೆಗೆ ಬೆನ್ನೆಲುಬಾಗಿ ಈ ಸಮುದ್ರ ಮಾರ್ಗ ಇದೆ. ವ್ಯಾಪಾರ ಮತ್ತು ರಫ್ತನ್ನ ಇಲ್ಲೇ ಮಾಡುತ್ತೆ. ಇದನ್ನು ತಡೆಯೋದಕ್ಕೆ ರಷ್ಯಾ ಈ ಭಾಗದಲ್ಲಿ ದಾಳಿ ನಡೆಸಿತು ಅನ್ನೋದು ಗೊತ್ತಾಗ್ತಾ ಇದೆ. ದುರಂತದ ಪರಿಣಾಮವನ್ನು ಎದುರಿಸಿದ್ದು ಮಾತ್ರ ಭಾರತದ ಉದ್ಯೋಗಿಗಳು. 4 ಜನ ಭಾರತೀಯರು, ಅದರಲ್ಲೊಬ್ಬರು ಕಾಸರಗೋಡ್ನವರು ಅನ್ನೋದು ತಿಳಿದು ಬರ್ತಾ ಇದೆ. ಟೋಟಲ್ಲು 10 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಮಾಹಿತಿ ಆಗ್ತಾ ಇದೆ. ಈ ರೂಟನ್ನು ಜಾಸ್ತಿ ಇತ್ತೀಚೆಗೆ ಅಂದರೆ ಯಾವಾಗ ಅರಬ್ ಜಗತ್ತಿನಲ್ಲಿ ತಲ್ಲಣ ಶುರುವಾಯಿತು ಆಗ ಈ ರೂಟನ್ನು ಭಾರತ ತನ್ನ ಎಸೆನ್ಷಿಯಲ್ ಕಾಮೋಡಿಟೀಸನ್ನು ಭಾರತಕ್ಕೆ ತಗೊಳ್ಳೋದಕ್ಕೆ ಈ ರೂಟನ್ನು ಹೆಚ್ಚಾಗಿ ಬಳಸ್ತಾ ಇದೆ.